ಸರ್ ಇದೊಂದು ಬೇಸಿಕಲಿ ಮಲೆನಾಡು ಸ್ಟೈಲ್ ಒಂದು ಫಾರ್ಮ್ ಹೌಸ್ ಇದು. ಓಕೆ. ನಾವು ಅದೇ ಹೇಳಿದ್ನಲ್ಲ, ನಮ್ಮ ಮದರ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು ಕಡೆ ಅದು, ಫಾದರ್ ಬಂದುಬಿಟ್ಟು ಇಲ್ಲಿ ಚಂದ್ರನಗರು. ನಾವು ಹಂಗಾಗಿ ಒಂದು ಬ್ಯುಸಿ ಶೆಡ್ಯೂಲು, ಬೆಂಗಳೂರು ಬಿಸ್ನೆಸ್ಸು ಅದು ಇದು ಅಂತೇಳಿ ಇದ್ದಾಗ ಇಲ್ಲೊಂದು ಉಳಿಯೋಕ್ಕಂತೇಳಿ ಒಂದು ಮಲೆನಾಡು ಸ್ಟೈಲಲ್ಲಿ ಫಾರ್ಮ್ ಹೌಸ್ ಮಾಡ್ತಾರೆ. ತೋಟ ನೋಡೋಕ್ಕೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬರ್ತಾರೆ. ಅವರಿಗೆ ಅವಾಗ ನಾವು ಇದನ್ನು ಸ್ಟೇ ಮಾಡೋಕ್ಕಂತ ರೆಂಟು ಅವರಿಗೆ ನಮ್ಮಿಂದನೇ ಎಲ್ಲ ಫುಡ್ಡು, ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚಿಂದ ಹಿಡಿದು ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಆಲ್ಮೋಸ್ಟ್ ಆಲು ವೀಕಲ್ಲಿ ಒಂದು ಎರಡು ಬುಕ್ಕಿಂಗ್ ಇದ್ದೇ ಇರುತ್ತೆ. ಬೇರೆ ಬೇರೆ ಕಡೆಯಿಂದ ಫಾರ್ಮರ್ಸ್ ಬರ್ತಾರೆ. ಆ ಫಾರ್ಮರ್ಸ್ ಬಂದು ಅವ್ರಿಗೊಂದು ಡ್ರೀಮ್ ಅಲ್ಲ, ನಾವು ಒಂದು ತೋಟ ಮಾಡಬೇಕು, 2 ಎಕರೆ ಇದೆ, 3 ಎಕರೆ ಇದೆ. ಹೌದು. ಯೂಟ್ಯೂಬಲ್ಲಿ ನಮ್ದು ಬಂದಿರೋದ್ರಿಂದ ಎಲ್ಲ ಕಡೆನೂ ವೈರಲ್ ಆಗಿರೋದ್ರಿಂದ ತುಂಬ ಜನ ನೋಡೋಕೆ ಬರ್ತಾರೆ. ಈಗಲೂ ಇನ್ನೊಂದು ಅರ್ಧ ಗಂಟೆ ಒಂದು 10-12 ಜನ ಬರ್ತಾಯಿದ್ದಾರೆ. ಚಿತ್ರದುರ್ಗದಿಂದ ಬರ್ತಾಯಿದ್ದಾರೆ. ಇಲ್ಲೇ ಸ್ಟೇ ಆಗ್ತಾರೆ. ಅವ್ರಿಗೆ ಒಂಥರ ಫಾರ್ಮ್ ವಿಸಿಟ್ ಮಾಡ್ದಂಗೆ ಆಗುತ್ತೆ. ಏನೇನು ಬೆಳೆದಿದ್ದೀವಿ, ಏನು ಮಾಡ್ಬೋದು, ಮ್ಯಾಂಗೋಲಿ ಏನು ಬೆಳಿಬೋದು, ಜಾಕ್ ಫ್ರೂಟಲ್ಲಿ ಏನು ಬೆಳಿಬೋದು, ಅಟ್ಲೀಸ್ಟ್ ಅವ್ರಿಗೊಂದು ಇನ್ಫಾರ್ಮೇಷನ್ ಬರುತ್ತೆ. ಒಂದು ಒಳ್ಳೆ ಸುಮಾರು ಜನ ಸಾಕಷ್ಟು ಜನ ಬಂದಿದ್ದಾರೆ. ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಸ್ಟೇಟಿಂದ ತುಂಬ ಬಂದಿದ್ದಾರೆ. ಏನು ಸರ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ? ಸ್ವಿಮ್ಮಿಂಗ್ ಪೂಲು ಹಿಂಗೆ ಎಷ್ಟಡಿ ಆಳ ಇದೆ? ಇದೊಂದು 4 ಫೀಟ್ ಇದೆ ಸರ್. ಅದು 4 ಫೀಟ್. ಇದ್ರ ನೀರನ್ನ ಚೇಂಜ್ ಮಾಡುವಾಗ ತೋಟಕ್ಕೆ ತಾನೆ? ಇಲ್ಲ, ಎಲ್ಲ ಆಟೋಮೆಟಿಕ್. ಅದು ಫಿಲ್ಟ್ರೇಷನ್ ಆಗುತ್ತಾ? ಹೌದು. ಫಿಲ್ಟ್ರೇಷನ್ ಆಗಿ ಆಚೆ ಬಿಡ್ತೀವಿ. ಆಚೆ ಅಂದರೆ ತೋಟಕ್ಕೆ ಬಿಡಲ್ವಾ? ಇಲ್ಲ, ತೋಟಕ್ಕೆ ಬಿಡಲ್ಲ. ಯಾಕೆ? ಅದು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಅದೇ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಒಂದು, ಅದಕ್ಕೆ ನಾವು ತೋಟಕ್ಕೆ ಬಿಡಲ್ಲ. ನಿಮ್ಗೆ ಇದೊಂದು ಸ್ವೀಟೆಸ್ಟ್ ಇದನ್ನ ಹೇಳಿದಲ್ಲ, ಕೋಕೋನಟ್, ಈ ವೆರೈಟಿ ಸುವರ್ಣಭೂಮಿ ಫಾರಂ. ಸುವರ್ಣಭೂಮಿ ಅಂತ ಹೆಸರಿಡಕ್ಕೆ? ಸುವರ್ಣಭೂಮಿ ಅಂತ ಹೇಳಿದ್ರೆ ಬ್ಯಾಂಕಾಕಲ್ಲಿ ಇರೋಂಥ ಏರ್ಪೋರ್ಟ್ ಹೆಸರು ಸುವರ್ಣಭೂಮಿ ಅಂತ. ಸುವರ್ಣಭೂಮಿ. ಅದು ನಮ್ಮ ಬ್ಯಾಂಕಾಕಲ್ಲಿರೋ ಏರ್ಪೋರ್ಟ್ ಹೆಸರು ಸುವರ್ಣಭೂಮಿ. ಅಲ್ಲೇನು ಅರ್ಥ ಕೊಡುತ್ತೆ ಅದು? ಅದು ಏನೋ ಬುದ್ಧಿಸ್ಟ್ ಅಲ್ಲಿ ಏನೋ ಒಂದು ಅದಕ್ಕೆ ಒಂದು ಒಳ್ಳೆ ನೇಮ್ ಅಂತ ಇದು. ಇಲ್ಲಿ ಸುವರ್ಣಭೂಮಿ ಅಂದ್ರೆ ಚಿನ್ನದಂತ ಭೂಮಿ. ಹೌದೌದು. ಅದನ್ನ ಅವರು ತಗೊಂಡಿದ್ದಾರೆ, ಅದನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ದೇಶದ ವರ್ಡ್ ಅವರೇ ಇಟ್ಟಿದ್ದಾರೆ ಅಂದ್ಮೇಲೆ ಅದಕ್ಕೊಂದು ಏನಾರು ಒಂದು ಒಳ್ಳೆ ಮೀನಿಂಗ್ಫುಲ್ ಇದ್ದೇ ಇರುತ್ತೆ ಅಂತೇಳಿ. ಹೌದೌದು. ನಾನು ಅದೇ ಸೇಮ್ ಹೆಸರು ಇಟ್ಟಿದ್ದೀನಿ. ಇದು ಸಾಮಾನ್ಯ ವರ್ಷ ಪೂರ್ತಿ ಇಡೋದು ಹಣ್ಣು ಅಂದರೆ ಇದು ಒಂದೇ. ಇದೊಂದು 2 ತಿಂಗಳು ಇರಲ್ಲ ಅಷ್ಟೇ. ಇನ್ನು 10 ತಿಂಗಳು ಫುಲ್ ಹಣ್ಣಿರುತ್ತೆ. ಓಕೆ. ಚೆನ್ನಾಗಿ ಬಂದಿದೆ ಸರ್. ಸರ್ ಲಕ್ಷ್ಮಣ ಫಲ ಇದೆಲ್ಲ ಇದೆ. ಇದು ನಾವು ಯಾರು ಕ್ಯಾನ್ಸರ್ ಪೇಷಂಟ್ ಇದ್ದರೆ, ಕ್ಯಾನ್ಸರ್ಗೆ ಯೂಸ್ ಆಗುತ್ತೆ ಅಂತಾರೆ. ಯಾರು ಇದ್ದರೆ ನಾವು ಪೋಸ್ಟ್ ಆಗ್ತಾ ಇರ್ತೀವಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಓಕೆ. ಅವರಿಗೆಲ್ಲ ಡಿಸ್ಕೌಂಟಲ್ಲಿ ಫ್ರೀ ಕೊರಿಯರಲ್ಲಿ ನಾವೇ ಕಳಿಸ್ಕೊಡ್ತೀವಿ. ಇಲ್ಲೇ ಇದೆ ನೋಡಿದೆ. ಇದು ಬುದ್ಧಾಸ್ ಲೆಮನ್ ಅಂತೇಳಿ 2 ಇದೆ ಗಿಡ ಅಂದ್ಬಿಟ್ಟು. ಈ ಲೆಮನ್ ಕೈ ಬೆಳ್ಬಿಟ್ಟಂಗೆ ಬಿಡುತ್ತಲ್ಲ, ಒಂದೇ ಒಂದರಲ್ಲಿ ಆ ಗಿಡದಲ್ಲಿ ಆಗಿದೆ. ಆಗಿತ್ತು ಅದು, ಈಗಿಲ್ಲ. ಇದು KG10 ನೋಡಿ ಜಾಮೂನ್ ಅಂತೇಳಿ. KG10 ಜಾಮೂನ್ ಅಂತೇಳಿ. KG10 ಒಂದು KGಗೆ 10 ನೇರಳೆ ಹಣ್ಣು ಬರೋದು ಇದು ಅಂತಾರೆ. ಜಾಸ್ತಿ ಬರುತ್ತೆ, 15-16 ಮೇಲೆ ಹಾಕ್ಬೇಕಾಗುತ್ತೆ ಅನ್ಸುತ್ತೆ. ಆದರೂ ದಪ್ಪನೇ ಆಯ್ತಲ್ಲ. ಎಲೆ ನೋಡಿ ಎಷ್ಟಾಗಲೇ ಇದೆ. ಮಾಮೂಲಿ ನೇರಳೆ ಕಲರ್ ಇರುತ್ತೆ ಇದು. ಇದು ನಮ್ಮ ಹತ್ರ ಅಲ್ಲಿ ಫ್ರೂಟ್ ಕಟ್ ಮಾಡಿಟ್ಟಿದ್ದೀವಲ್ಲ, ಐಸ್ ಕ್ರೀಮ್ ಬೀನ್ ಅಲ್ಲಿ ಇದೆ ನೋಡಿ, ನುಗ್ಗೆಕಾಯಿ ಥರ. ಹೌದು. ಐಸ್ ಕ್ರೀಮ್ ಬೀನ್ ಇದರಲ್ಲಿ 2 ಇದೆ. ನಾರ್ಮಲ್ ಐಸ್ ಕ್ರೀಮ್ ಬೀನ್ ಇದೆ, ಡೂಮಿ ಐಸ್ ಕ್ರೀಮ್ ಬೀನ್ 2 ಇದೆ. ಐಸ್ ಕ್ರೀಮ್ ಬೀನು ಏನಕ್ಕೆ ಯೂಸ್ ಮಾಡ್ತಾರೆ? ಐಸ್ ಕ್ರೀಮ್ ಥರ ಕ್ಯಾಂಡಿ ಥರ ಐಸ್ ಕ್ರೀಮ್ ಥರ ತಿನ್ನಕ್ಕೆ ಅಷ್ಟೇನಾ? ಬೇರೆ ಕಡೆ ಕಮರ್ಷಿಯಲ್ ಯೂಸ್ ಇದೆ ಅನ್ಸುತ್ತೆ. ಸದ್ಯಕ್ಕೆ ಯಾರ ಹತ್ರ ಇಲ್ಲಲ್ಲ, ಸ್ವಲ್ಪ ಜನ ಹತ್ರ ಮಾತ್ರ. ಇದೊಂದು ಮಾವಲ್ಲಿ ಒಂದು 12 ವೆರೈಟೀಸ್ ಗ್ರಾಫ್ಟಿಂಗ್ ಮಾಡಿದ್ವಿ ಒಂದೇ ಗಿಡದಲ್ಲಿ. ಓಕೆ. ನೋಡಿ, ಇಲ್ಲೊಂದು ಗ್ರಾಫ್ಟಿಂಗ್ ಇದೆ, ಇಲ್ಲೊಂದಿದೆ. ಎಲ್ಲ ಕೊಂಬೆನೂ ಒಂದು 12 ವೆರೈಟೀಸ್. ಇದನ್ನು ಇವರು ನಮ್ಮ ಮೂರ್ತಿ ಅಂತೇಳಿ GK ವಿಕೆಲ್ಲಿದ್ದಾರೆ, ಅವರು ಬಂದು ಮಾಡ್ಕೊಟ್ಟಿದ್ದು. ಓಕೆ. ಅಂದರೆ ಈ ಮರ ನೀವು ತೋಟ ತಗೋವಾಗಲೇ ಇತ್ತಲ್ಲ? ಈ ಮರ ಅದೊಂದು ಮರ 2 ಇದ್ದಿದ್ದು ತೋಟ ತಗೋಬೇಕಾರೆ. ಅಲ್ಲ, ನೀವು ಉಳಿಸ್ಕೊಂಡಿದ್ದೀರಲ್ಲ ಹೇಳಿ. ಮರ ಕಡಿಬಾರ್ದು ಅನ್ನೋದು ಇಂಟೆನ್ಷನ್ ಅಲ್ವಾ ನಮಗೇನು? ಹೌದು. ನೇಚರ್ ಕ್ರಿಯೇಟ್ ಮಾಡ್ಬೇಕಂತೇಳಿ
ಕೆಲವ್ರು ಏನು ಮಾಡ್ತಾರೆ, ಈ ರೀತಿ ಮರ ಇದ್ರೆ ಕಟ್ಸಕ್ ಬಿಡ್ತಾರೆ. ಏನು ಮಾಡಲ್ಲ ಅವರು, ಏನು ಬೆಳೆಯಲ್ಲ, ಏನಿಲ್ಲ, ಸುಮ್ಮನೆ ತಗೊಂಬಂದು ಕಡ್ದು ನೇಚರ್ನ ಎಲ್ಲ ಹಾಳು ಮಾಡ್ತಾರೆ. ಹೌದು, ತೋಟ ಮಾಡೋ ಉದ್ದೇಶ ನೇಚರ್ ಇನ್ನೂ ಇಂಪ್ರೂವ್ ಆಗಲಿ ಅಂತ. ಹೌದೌದು. ಇದು ಸೂಪರ್ ರೆಡ್, ಇದು ಮರನೇ ಕಡ್ದಾಕ್ಬಿಟ್ರೆ. ಸೂಪರ್ ರೆಡ್ ಜಾಕ್ ಫ್ರೂಟ್ ಇದು. ಹಾಂ ಹಾಂ, ಸೂಪರ್ ರೆಡ್, ಫುಲ್ ರೆಡ್ ಕಲರ್, ಸೂಪರ್ ರೆಡ್. ಓಕೆ, ಇದು ಬಂದ್ಬಿಟ್ಟು ಇದು ಅದು ನಾರ್ಮಲ್ ಸಪೋರ್ಟಿಗೆ ಅಂತ ಕೊಟ್ಟಿದ್ದು ಅದೇ ಗಿಡ ಆಗ್ಬಿಟ್ಟಿದ್ದು. ಇದು ನೋಡಿ ಸರ್, ಇದು ರೆಡ್ ಕಲರ್ ನೆಲ್ಲಿಕಾಯಿ. ಇದು ಡಿಸ್ಪ್ಲೇ ಇಲ್ಲ, ಈಗ ಫ್ರೂಟಿಂಗ್ ಆಗ್ತಾ ಇದೆ. ಬೆಟ್ಟದ ನೆಲ್ಲಿಕಾಯಿ. ರೆಡ್ ಕಲರ್ ಇದು, ಫುಲ್ ರೆಡ್. ಓಕೆ, ಇದು ನೋಡಿ, ಇದ್ರ ವೆಯ್ಟಿಗೆಲ್ಲ ಬಿದ್ದೋಗ್ಬಿಟ್ಟಿದೆ ನೆಲ್ಲಿಕಾಯಿ. ಅದೇ ನೀವು ಅಲ್ಲಿ ಇಟ್ಟಿದ್ರಲ್ಲ ಆ ನೆಲ್ಲಿಕಾಯಿ ಇದು. ಈ ನೆಲ್ಲಿಕಾಯಿ ವಿಶೇಷತೆ ಏನು? ಇದು ಬರೀ ಮಾಮೂಲಿ ಉಪ್ಪಿನಕಾಯಿ ಕಮ್ಮಿ, ತಿನ್ನಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಅಲ್ಲ, ಸ್ವೀಟ್ ಇರುತ್ತಾ? ಸ್ವೀಟ್ ಇದೆ, ಹುಳಿ ಏನಿಲ್ಲ. ಇದು ಇದು ಒಂದು ಹಾಕೊಂಡಿದ್ದೀರಾ ನೋಡಿ, ಆಪಲ್ ಬೇರಲ್ಲ ಇದು? ಆಪಲ್ ಬೇರೆ ಇದು. ಇದು ಒಂದು ಹಾಕೊಂಡಿದ್ದೀರಾ? ಆಪಲ್ ಬೇರೆ 2-3 ಇದೆ. ಫುಲ್ ಫ್ಲವರಿಂಗ್ ಆಗ್ತೀವಿ ನೋಡಿ, ಮೇಲ್ಗಡೆ ಎಲ್ಲ ಫ್ಲವರ್, ಹಣ್ಣು ಈಗ ಸ್ಟಾರ್ಟ್ ಆಗಬೇಕಿದೆ. ಓಕೆ, ಅದು ಇನ್ನೊಂದು 2 ತಿಂಗಳು ಬಿಟ್ಟು ಇನ್ನೊಂದು 20-25 ವೆರೈಟಿ ಫ್ರೂಟ್ ಡಿಸ್ಪ್ಲೇ ಸಿಗುತ್ತೆ. ಇದು ನೋಡಿ, ಜಾಕ್ ಫ್ರೂಟು ಒಂದೇ ಗಿಡದಲ್ಲಿ 17 ವೆರೈಟಿ ಗ್ರಾಫ್ಟಿಂಗ್ ಮಾಡಿರೋದು. ಓಕೆ, ಒಂದೇ ಗಿಡದಲ್ಲಿ 17. ಒಂದೇ ಒಂದು ಅದು ಪ್ಲಾಂಟ್ ನಾನು ಇಲ್ಲಿಂದ ರೆಡ್ ಕಲರ್ ಹಲ್ಸ್ ಅಂತ ತಂದೆ. ಯಾವ್ಯಾವುದು ಅಂತ ನೀವು ಇಲ್ಲಿ ಇದು ಟ್ಯಾಗು ಇದೆ? ಎಲ್ಲ ಅದು ಎಲ್ಲ ಬರ್ತೀವಿ. 17 ವೆರೈಟೀಸ್ ಇದೆ ಸರ್ ಇದರಲ್ಲಿ. ಮತ್ತು ಇನ್ನೊಂದು ಏನಂತಂದ್ರೆ ಸರ್, ಈ ರೀತಿ ತೋಟ ಮಾಡಿರೋದು ನಿಮಗಿಂತ ಪಕ್ಷಿಗಳಿಗೆ ಹೆಚ್ಚು ಉಪಯೋಗ. ಹೌದು, 100%. ನೀವು ನೋಡಿದ್ರಲ್ಲ ಇಲ್ಲಿ ನೋಡಿ, ಅದಕ್ಕೆ ಸಾಕ್ಷಿ ಇದು. ಅಲ್ಲೊಂದು ಇಲ್ಲೊಂದು ಈ ಥರ ಸೀಬೆ, ಬೇರೆ ಬೇರೆ ಗಿಡಗಳು ಏನಿಲ್ಲ, ಬೇರೆ ಕಡೆ ತಗೊಂಡೋಗಿ ಹಾಕಿದ್ರು. ಹೌದು, ಹಾಕತ್ತೆ. ಪಕ್ಷಿ ಬೇರೆಯವ್ರ ತೋಟಕ್ಕೆ ಹೋಗಲ್ವಾ? ಹೌದು ಹೌದು, ನಿಮ್ಮ ಗಿಡ ಅಲ್ಲೂ ಬೆಳೆಯುತ್ತೆ. ಇದು ಲೀಸಾ, ಇದು ಪೈನಾಪಲ್, ಇದು ಪಿಂಕು ಲೀಸಾ ವೆರೈಟಿ. ಬನಾನಾ ಥರ ಉದ್ದಕ್ಕೆ ಬಿಡುತ್ತೆ, ಸಪೋಟ ಉದ್ದಕ್ಕೆ ಬಿಡುತ್ತೆ. ಸಪೋಟ, ಬನಾನಾ ಸಪೋಟ ಆಗಿದೆ. ಇದು ನೀವಲ್ಲಿ ನೋಡಿರಬೇಕು, ಈ ಮನೆ ಹತ್ರ ಇದೆ ಪೀನಟ್ ಬಟರ್. ಹೌದು, ಇದು ಸ್ಟ್ರಾಬೆರಿ ಹೂವು, ರೆಡ್ ಕಲರ್. ನೋಡಿ, ಇಲ್ಲಿ ಕಾಯಿ ಹಾಕ್ತೀವಿ ನೋಡಿ, ಇಲ್ಲಿ ಸ್ಟ್ರಾಬೆರಿ ಹೂವು. ಇದರಲ್ಲಿ ಇದು ಎಲ್ಲನೂ ಇದೆ, ರೆಡ್ಡು ಇದೆ ನಮ್ಮ ಹತ್ರ, ಚೆನ್ನಾಗಿರುತ್ತೆ. ಸ್ಟ್ರಾಬೆರಿ ಹೂವು. ಇದು ಸಾವಿರ ಕದಳಿ ಅಂತೇಳಿ ಬಾಳೆ, ಅದೇ ಒಂದು ಮೇಲ್ಗಡೆಯಿಂದ ನೆಲ ತನಕ ಬಿಡುತ್ತಲ್ಲ. ಹೌದು, ಆ ಗಿಡ ಅದು. ಇದು ಹಲಸು. ಯಾವ ಹಲಸು ಸರ್ ಇದು? ಸೀಡ್ಲೆಸ್ ಇದು. ಸೀಡ್ಲೆಸ್ಸಾ? ಬರೀ ಎಣ್ಣೆ ಇರುತ್ತೆ ಹಂಗಾರೆ ತೊಳೆ? ಬೀಜ ಸಣ್ಣದಿರುತ್ತೆ ಅಷ್ಟೇ. ಹಾಂ, ಓಕೆ. ಯಾವ ವೆರೈಟಿ ಇದು? ಇದನ್ನು ಮಲೇಷಿಯಾ ವೆರೈಟಿ. ಮಲೇಷಿಯನ್ ವೆರೈಟಿ. ಇದು 7 ವರ್ಷದ ಮರ? ಇದೊಂದು 5 ವರ್ಷದ. 5 ವರ್ಷ. ನೋಡಿ, ಇವೆಲ್ಲ ಲಾಂಗನ್ಗಳೇ ಸರ್, ಇದೆಲ್ಲ. ಹೌದು. ಇದು ಕಸಿ ಆಗಿದೆಯಾ ಇಲ್ಲ ಮಾಡಬೇಕಾ? ಹೌದು, ಬಟರ್ ಫ್ರೂಟ್ ಇಲ್ಲ, ಕಸಿ ಫೇಲ್ ಆಗಿದೆ ಅದು. ಮತ್ತೆ ಅದನ್ನು ಈ ಸತಿ ಜೂನಲ್ಲಿ ಮತ್ತೆ ಹೊಸದಾಗಿ ಮಾಡ್ತೀವಿ. ಓಕೆ, ಮೆಕಡೋಮಿಯಾ. ಅದು ಐಸ್ ಕ್ರೀಮ್ ಬೀನ್ ಹೇಳಿದ್ನಲ್ಲ, ಭೂಮಿ ಐಸ್ ಕ್ರೀಮ್ ಬೀನ್ ಅಂತ, ಅದರಲ್ಲೊಂದು ವೆರೈಟಿ. ಇದು ಸೀಡ್ಲೆಸ್ ಸೀತಾಫಲ. ಇದು ಎಲ್ಲೋ ಸ್ಟ್ರಾಬೆರಿ ಹೂವು. ಹೌದು, ಸ್ಟ್ರಾಬೆರಿ ಹೂವು. ಇದು ಫಾರೆಸ್ಟ್ ಪ್ಲಂಬು. ಒಣಗೋದಂಗೆ ಆಗಿತ್ತು, ಮತ್ತೆ ಸಿಗುತ್ತೆ. ಇದು ನೋಡಿ, ನ್ಯೂಲ್ಯಾಂಡ್ ಫುಲ್ಲು ಹೂವಾಗಿದೆ. ಹೌದು, ಇದು ವೈಟ್ ಜಾಮ್ ಅಂತ. ಬಿಳಿ ನೇರಳೆ. ಹಣ್ಣು ಆಗಿದೆಯಲ್ಲ. ಹೌದು. ಅಲ್ಲ, ಈ ಟ್ಯಾಗು ಇರುತ್ತಾ ದೊಡ್ಡದಾದ್ರೂ ಗಿಡ? ಇಲ್ಲ, ನಾವು ಒಂದೊಂದು ವರ್ಷ ಚೇಂಜ್ ಮಾಡ್ತಾ ಇರ್ತೀವಿ ಮತ್ತೆ. ಚೆನ್ನಾಗಿದೆ. ಟ್ಯಾಗ್ ಹಾಕಿದ್ರೆ ಗಿಡ ಗೊತ್ತಾಗುತ್ತೆ. ನಾವಿಲ್ಲ ಅಂದ್ರೂ ಬಂದು ಬೇರೆಯವರು ಐಡೆಂಟಿಫೈ ಮಾಡ್ಕೊತಾರೆ. ಐಡೆಂಟಿಫೈ ಮಾಡ್ಕೊತಾರೆ. ಇದು ಎಳ್ಳಿಕಾಯಿ. ಮತ್ತು ನಮಗೂ ಗೊತ್ತಾಗಲ್ಲ ಅದು ಯಾವ ವೆರೈಟಿ ಅಂತ, ಹಾಕ್ದವ್ರಿಗೂ. ಹೌದು, ಎಳ್ಳಿಕಾಯಿ ಹಾಕಿಲ್ಲ ಅಂದರೆ ಎಲ್ಲ ಸ್ವೀಟ್. ಇದರಲ್ಲಿ ರೆಡ್ ಇದೆ, ಸ್ವೀಟು ಇದೆ. ನಮ್ಮಲ್ಲಿ ಈ ಸತಿ ಡೇಟ್ಸ್ ಆಗಿತ್ತು, ಫುಲ್ಲು ಅಳಿಲು ಇದು ಎಲ್ಲ ತಿನ್ಕೊಂಬಿಟ್ಟಿದೆ. ನಾನು ನಿನ್ನೆ ಡಿಸ್ಪ್ಲೇ ಗಿಡನ ಅಂತೇಳಿ ಬಂದರೆ ಯೆಲ್ಲೋ ಕಲರು ಮತ್ತು ರೆಡ್ ಡೇಟ್ಸ್ ಎರಡೂ ಆಗಿತ್ತು. ಎರಡೂ ತಿನ್ಕೊಂಬಿಟ್ಟಿದೆ.
ಬಿಟ್ಟಿರೋ ವಿಡಿಯೋಗಳಿದೆ. ಎಷ್ಟಿದೆ ಗಿಡಗಳು? ಒಂದು 4 ಇದೆ. 4ರಲ್ಲಿ 4 ಅದು ಎಲ್ಲ ಸಕ್ಕರ್ಸ್ ತಂದಿರೋದು. ಹಾಂ ಹಾಂ, ಹಂಗಾರೆ ಮೇಲು ಫಿಮೇಲ್ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ, ಎಲ್ಲದರಲ್ಲೂ ಬಿಡುತ್ತೆ. ಹೌದು. ಬೀಜದ ಗಿಡಗಳ ಇವೆಲ್ಲ? ಗಿಡಗಳು ನಾವೇ ಪ್ಯಾಕೆಟಿಗೆ ಹಾಕೊಂಡು ಇಟ್ಕೊಂಡಿದ್ದೀವಿ. ಹಾಂ ಹಾಂ. ಬೀಜದ ಗಿಡ 4-5 ವರ್ಷಕ್ಕೆ ಬರುತ್ತಲ್ಲ? 100% ಬರುತ್ತೆ ಸರ್. 4 ವರ್ಷಕ್ಕೆ ಬರುತ್ತೆ 100%. ಓಕೆ. ಈ ಮಾವು ಬಿದ್ದೋಗುತ್ತಲ್ಲ, ಹಾಂ, ಎಲ್ಲರೂ ನಾವೇ ತಗೊಂಡು ಪ್ಯಾಕೆಟ್ ಮಾಡಿ ನೆಕ್ಸ್ಟ್ ಏನಾದ್ರು ಮಾಡೋಣ ಅಂದರೆ ನಾವು ಇದಕ್ಕೆಲ್ಲ ಮಲ್ಟಿ ಗ್ರಾಫ್ಟ್ ಮಾಡೋಣ ಅಂತೇಳಿ ಒಂದೊಂದು ಗಿಡಕ್ಕೆ 5 ವೆರೈಟಿ ಗ್ರಾಫ್ಟಿಂಗ್ ಮಾಡೋಣ ಅಂತೇಳಿ ನಾವೇ ಬೆಳೆಸ್ಕೊತಾ ಇದ್ದೀವಿ. ಇದು ಆಸ್ ವೆರೈಟಿ ಬಟರ್ ಫ್ರೂಟ್ ಸೀಡ್ಲಿಂಗ್ ಎಲ್ಲ. ಸೀಡ್ಲಿಂಗಾ? ಹೌದು ಹೌದು. ಅಲ್ಲ, ಇನ್ನೂ ಹಾಕಕ್ಕೆ ಇವೆಲ್ಲ ತಂದಿದೆ ತರಿಸಿರೋದು? ಅದು ತಗೊಂಡ್ಬಂದಿದ್ದೀನಿ, ಬೇರೆ ಪ್ಲಾನಿಂಗ್ ಇದೆ. ಹಾಂ, ಇದು ರಾಂಬುಟಾನು, ಅಲ್ಲಿ ದೊಡ್ಡ ಗಿಡ ಇದೆ. ಹಾಂ ಹಾಂ. ರಾಂಬುಟಾನು ಜೇತಟ್ಟಿ ಜಾಕ್ಫ್ರೂಟ್ ಇದೆ. ಇದು ಯಾವ ಗಿಡ ಇದು ಜಾಕ್ಫ್ರೂಟ್ ಸರ್? ಇದಾವ ಗಿಡ? ಇದು ಮಕ್ಕಟದೇವ ಅಂತೇಳಿ ಕ್ಯಾನ್ಸರ್ದು ಅಲ್ಲಿ ರೆಡ್ ಕಲರ್ ಇಟ್ಟಿದೆ. ಮಕ್ಕಡದೇವ ಅದು ಇವು ಡೇಂಜರ್ ಗಿಡ ಅಂತ ನಂಗೆ ಅನ್ಸುತ್ತಪ್ಪ. ಒಳ್ಳೆಯದು, ಬಿ ಪಿ ಶುಗರ್ ತುಂಬ ಒಳ್ಳೆಯದು. ಇದು ನೋಡಿ ಸರ್, ಎಲ್ಲ ಮ್ಯಾಂಗೋ ಒಂದು 120 ವೆರೈಟೀಸ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಓಕೆ. ಇದನ್ನೆಲ್ಲ ಈಗ ನೆಕ್ಸ್ಟು ಮದರ್ ಪ್ಲಾಂಟ್ಸ್ ಆಗಿ ಮಾಡ್ಕೋತಾ ಇರೋದು. ನೋಡಿ ಎಲ್ಲದರಲ್ಲೂ ಕಾಯಿ ಆಗಿದೆ ನೋಡಿ. ಅದರಲ್ಲಿ ಕಾಯಿ ಇದೆ, ಇದ್ರಲ್ಲಿ ಕಾಯಿ ಇದೆ, ಹೌದು, ಇದ್ರಲ್ಲಿ ಕಾಯಿ ಇದೆ. ಎಲ್ಲ ಈಗ ಡಿಸ್ಪ್ಲೇಗೆ ಬರಲ್ಲ ಸದ್ಯಕ್ಕೆ. ಇದ್ರಲ್ಲೂ ಕಾಯಿ ಇದೆ, ಇನ್ನೂ ಅಲ್ಲೆಲ್ಲ ತೋರಿಸ್ತೀನಿ. ಹೌದು. ಹಾಂ, ಇದೆಲ್ಲ ಏನು 1 ವರ್ಷ ಆಗಿದೆಯಾ ಕಸಿ ಮಾಡಿ? ಒಂದೇ ವರ್ಷ ಕಸಿ ಮಾಡಿ 1 ವರ್ಷ ಆಗಿದೆ. ಹೌದು, 2 ವರ್ಷ 3 ವರ್ಷಕ್ಕೆ ಫುಲ್ ದೊಡ್ಡ ಗಿಡ ದೊಡ್ಡ ಗಿಡ ಆಗ್ಬಿಡುತ್ತೆ. ಹೌದು ಹೌದು ಹೌದು. ಸೀಡ್ಲೆಸ್ಸಾ? ಹಾಂ, ಓಕೆ. ಅದು ಯಾವುದದು? J33. ಹೀಗೆ ಕಮಂಡಲ ಫ್ರೂಟ್ ಅಂತೇಳಿ ಅದು ಎಲ್ಲ ತಂದು ಇಟ್ಟಿದ್ದೀನಿ. ಈಗ ಮದರ್ ಪ್ಲಾಂಟ್ಸ್ ಆಗಿ ಮಾಡ್ತಾ ಇರೋದು. ಇದು ಕಾಟನ್ ಕ್ಯಾಂಡಿ ಜಾಮೂನ್. ಓಕೆ. ಜಾಮೂನ್ ಅಂತ ಹೇಳಿದ್ರೆ ಇದನ್ನು ಒಣಗಿಸ್ಕೊಂಡು ಡ್ರೈ ಫ್ರೂಟ್ಸ್ ಥರ ತಿನ್ಬೋದು. ಇದೊಂದು ಡಿಫ್ರೆಂಟ್ ವೆರೈಟಿ. ಇದನ್ನೆಲ್ಲ ಮ್ಯಾಂಗೋ ನೋಡಿ, ಇದೆಲ್ಲ ಮ್ಯಾಂಗೋ ಬೇರೆ ಬೇರೆ ಕಂಟ್ರಿಯಿಂದ, ಒಂದು 48 ಕಂಟ್ರಿದು ನನ್ನ ಹತ್ರ ಮ್ಯಾಂಗೋಸ್ ಇದೆ. ಮತ್ತೆ ಈ ಸೀಬೆ ಗಿಡನೂ ಇದೆಯಲ್ಲ? ಅದೆಲ್ಲ ತೈವಾನ್ ಪಿಂಕ್ ಅದು. ಇದು ನೋಡಿ ಸರ್, ಎಲ್ಲ ಡಿಫ್ರೆಂಟ್ ವಾಟರ್ ಆಪಲ್, ವೈಟ್ ವಾಟರ್ ಆಪಲ್. ಇದರಲ್ಲೂ ನೋಡಿ ಎಲ್ಲದರಲ್ಲೂ ಈಗಲಿಂದ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ, ಕಾಣುತ್ತೆ. ನೋಡಿ ಅದರಲ್ಲಿ ಕಾಯಿ ಇದೆ ಆಲ್ರೆಡಿ. ಕಾಟಿಮನ್. ಹೌದು. ಇದ್ಯಾವುದು? ಸೆನ್ಸೇಷನ್ ಅಂತ? ಸೆನ್ಸೇಷನ್ ಅದು ಬ್ಲೂ ಕಲರ್ ಬಿಡುತ್ತೆ ಅದು. ಏನು ಹಣ್ಣು? ಹೌದು. ಎಲ್ಲ ಬೇರೆ ಕಂಟ್ರಿ ಸರ್ ಇದೆಲ್ಲ. ಹಂಗಾರೆ ಇವೆಲ್ಲ ಇನ್ನೂ ಪ್ಲಾಂಟೇಶನ್ ಮಾಡಬೇಕಾಗಿರೋ ಮಾಡಬೇಕು. ಅದನ್ನೇ ಈಗ ದೊಡ್ಡ ಬ್ಯಾಗಲ್ಲಿ ನಾನು ಬೆಳೆಸ್ತಾ ಇದ್ದೀನಿ. ಎಲ್ಲಿ ಮಾಡೋಣ ಅನ್ನೋ ಯೋಚನೆ. ಇದೆ ಬೇರೆ ಲ್ಯಾಂಡ್, ಬೇರೆ ಕಡೆ ಮಾಡ್ತೀನಿ. ಇದೆಲ್ಲ ಬೇರೆ ಕಡೆ ಶಿಫ್ಟ್ ಆಗುತ್ತಾ? ಹೌದು ಹೌದು ಸರ್. ಹೌದು. ಇದು ಸ್ವೀಟ್ ಸಾಂತೋಲ್ ಅಂತ ಹೇಳಿ ಸರ್. ಫ್ರೂಟ್ ಖಾಲಿಯಾಗಿದೆ. ಅದೇ ಒಂದೊಂದು ಸೀಸನಲ್ಲಿ ಬಿಡುತ್ತೆ. ಹೌದು. ನಿಮಗೀಗ ಒಂದು 75-80 ವೆರೈಟಿ ಈಗ ಡಿಸ್ಪ್ಲೇ ಸಿಕ್ಕಿದೆ. ಇನ್ನೊಂದು 2 ತಿಂಗಳಲ್ಲಿ ಇನ್ನೊಂದು 25-30 ವೆರೈಟಿಗಳು ಸಿಗುತ್ತೆ ಹಂಗೇನೆ. ಹೌದು. ಸರ್, ಇದೊಂದು ಬೇಸಿಕಲಿ ಮಲೆನಾಡು ಸ್ಟೈಲ್ ಒಂದು ಫಾರ್ಮ್ ಹೌಸ್ ಇದು. ಓಕೆ. ನಾವು ಅದೇ ಹೇಳಿದ್ನಲ್ಲ, ನಮ್ಮ ಮದರ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು ಕಡೆ, ಅದು ಫಾದರ್ ಬಂದುಬಿಟ್ಟು ಇಲ್ಲಿ ಚಂದ್ರನಗರು. ನಾವು ಹಂಗಾಗಿ ಒಂದು ಬ್ಯುಸಿ ಶೆಡ್ಯೂಲು, ಬೆಂಗಳೂರು ಬಿಸ್ನೆಸ್ಸು ಅದು ಇದು ಅಂತೇಳಿ ಇದ್ದಾಗ ಇಲ್ಲೊಂದು ಉಳಿಯೋಕ್ಕಂತೇಳಿ ಒಂದು ಮಲೆನಾಡು ಸ್ಟೈಲಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀವಿ. ಫೋಟೋ ನೋಡೋಕ್ಕೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬರ್ತಾರೆ. ಅವರಿಗೆ ಅವಾಗ ನಾವು ಇದನ್ನು ಸ್ಟೇ ಮಾಡೋಕ್ಕಂತ ರೆಂಟು ಅವರಿಗೆ ನಮ್ಮಿಂದನೇ ಎಲ್ಲ ಫುಡ್ಡು, ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚಿಂದ ಹಿಡಿದು ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಆಲ್ಮೋಸ್ಟ್ ಆಲು ವೀಕಲ್ಲಿ 1-2 ಬುಕ್ಕಿಂಗ್ ಇದ್ದೇ ಇರುತ್ತೆ. ಬೇರೆ ಬೇರೆ ಕಡೆಯಿಂದ ಫಾರ್ಮರ್ಸ್ ಬರ್ತಾರೆ. ಆ ಫಾರ್ಮರ್ಸ್ ಬಂದು ಅವ್ರಿಗೊಂದು ಡ್ರೀಮ್ ಅಲ್ಲ, ನಾವು ಒಂದು ತೋಟ ಮಾಡಬೇಕು, 2 ಎಕರೆ ಇದೆ, 3 ಎಕರೆ ಇದೆ. ಹೌದು. ಯೂಟ್ಯೂಬಲ್ಲಿ ನಮ್ದು ಬಂದಿರೋದ್ರಿಂದ ಎಲ್ಲ ಕಡೆನೂ ವೈರಲ್ ಆಗಿರೋದ್ರಿಂದ ತುಂಬ ಜನ ನೋಡೋಕೆ ಬರ್ತಾರೆ. ಈಗಲೂ ಇನ್ನೊಂದು ಅರ್ಧ ಗಂಟೆ ಒಂದು 10-12 ಜನ ಬರ್ತಾಯಿದ್ದಾರೆ. ಚಿತ್ರದುರ್ಗದಿಂದ ಬರ್ತಾಯಿದ್ದಾರೆ. ಇಲ್ಲೇ ಸ್ಟೇ ಆಗ್ತಾರೆ. ಅವ್ರಿಗೆ ಒಂಥರ ಫಾರ್ಮ್ ವಿಸಿಟ್ ಮಾಡ್ದಂಗೆ ಆಗುತ್ತೆ. ಏನೇನು ಬೆಳೆದಿದ್ದೀವಿ, ಏನು ಮಾಡ್ಬೋದು, ಮ್ಯಾಂಗೋಲಿ ಏನು ಬೆಳಿಬೋದು, ಜಾಕ್ ಫ್ರೂಟಲ್ಲಿ ಏನು ಬೆಳಿಬೋದು, ಅಟ್ಲೀಸ್ಟ್ ಅವ್ರಿಗೊಂದು ಇನ್ಫಾರ್ಮೇಷನ್ ಬರುತ್ತೆ. ಒಂದು ಒಳ್ಳೆ ಸುಮಾರು ಜನ ಸಾಕಷ್ಟು ಜನ ಬಂದಿದ್ದಾರೆ. ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಸ್ಟೇಟಿಂದ ತುಂಬ ಬಂದಿದ್ದಾರೆ. ಏನು ಸರ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ? ಸ್ವಿಮ್ಮಿಂಗ್ ಪೂಲು ಹಿಂಗೆ ಎಷ್ಟಡಿ ಆಳ ಇದೆ?
ಇದೊಂದು 4 ಫೀಟ್ ಇದೆ ಸರ್ ಅದು. 4 ಫೀಟ್. ಹಾಂ, ಇದ್ರ ನೀರನ್ನ ಚೇಂಜ್ ಮಾಡುವಾಗ ತೋಟಕ್ಕೆ ತಾನೆ ಇಲ್ಲ ಎಲ್ಲ ಆಟೋಮೆಟಿಕ್ ಅದು ಫಿಲ್ಟ್ರೇಷನ್ ಅದು. ಫಿಲ್ಟ್ರೇಷನ್ ಆಗುತ್ತಾ? ಹೌದು ಹೌದು ಹೌದು. ಹ್ಞೂ ಹ್ಞೂ ಫಿಲ್ಟ್ರೇಷನ್ ಆಗಿ ಹಾಂ. ಆಚೆ ಬಿಡ್ತೀವಿ. ಆಚೆ ಅಂದರೆ ತೋಟಕ್ಕೆ ಬಿಡಲ್ವಾ? ಇಲ್ಲ, ತೋಟಕ್ಕೆ ಬಿಡಲ್ಲ. ಯಾಕೆ? ಅದು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಅದೇ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಒಂದು. ಅದಕ್ಕೇ ನಾವು ತೋಟಕ್ಕೆ ಬಿಡಲ್ಲ. ಹಾಂ. ನಿಮ್ಗೆ ಒಂದು ಇದೊಂದು ಸ್ವೀಟೆಸ್ಟ್ ಇದನ್ನ ಹೇಳಿದಲ್ಲ, ಕೋಕೋನಟ್ ಈ ವೆರೈಟಿ ಸುವರ್ಣಭೂಮಿ ಫಾರಂ. ಹಾಂ, ಸುವರ್ಣಭೂಮಿ ಅಂತ ಹೆಸರಿಡಕ್ಕೆ? ಸುವರ್ಣಭೂಮಿ ಅಂತ ಹೇಳಿದ್ರೆ ಬ್ಯಾಂಕಾಕಲ್ಲಿ ಇರೋಂಥ ಏರ್ಪೋರ್ಟ್ ಹೆಸರು ಸುವರ್ಣಭೂಮಿ ಅಂತ. ಸುವರ್ಣಭೂಮಿ. ಹಾಂ, ಅದು ನಮ್ಮ ಇಂಡಿಯಾ ಬ್ಯಾಂಕಾಕಲ್ಲಿರೋ ಏರ್ಪೋರ್ಟ್ ಹೆಸರು ಸುವರ್ಣಭೂಮಿ. ಅಲ್ಲೇನು ಅರ್ಥ ಕೊಡುತ್ತೆ ಅದು? ಅದು ಏನೋ ಬುದ್ಧಿಸ್ಟ್ ಅಲ್ಲಿ ಏನೋ ಒಂದು ಅದಕ್ಕೆ ಒಂದು ಒಳ್ಳೆ ನೇಮ್ ಅಂತ ಅದು. ಇಲ್ಲಿ ಸುವರ್ಣಭೂಮಿ ಅಂದ್ರೆ ಚಿನ್ನದಂತ ಭೂಮಿ. ಹೌದೌದು, ಅದನ್ನ ಅವರು ತಗೊಂಡಿದ್ದಾರೆ, ಅದನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ದೇಶದ ಒಂದು ವರ್ಡ್ ಅವರೇ ಇಟ್ಟಿದ್ದಾರೆ ಅಂದ್ಮೇಲೆ ಅದಕ್ಕೊಂದು ಏನಾರು ಒಂದು ಒಳ್ಳೆ ಮೀನಿಂಗ್ಫುಲ್ ಇದ್ದೇ ಇರುತ್ತೆ ಅಂತೇಳಿ ಹೌದೌದು, ನಾನು ಅದೇ ಸೇಮ್ ಹೆಸರು ಇಟ್ಟಿದ್ದೀನಿ. ಹೌದು, ಈ ಬಂದವರಿಗೆಲ್ಲ ವಾಶ್ರೂಮ್ಸ್ ನಮ್ದು ಸ್ವಂತ ವಾಶ್ರೂಮ್ ಎಲ್ಲ ಬಿಟ್ಟು ಹೌದು ಇಲ್ಲಿ ವಾಶ್ರೂಮ್ ಎಲ್ಲ ಮಾಡಿದೀವಿ. ಈ ಫಾರ್ಮರ್ಸ್ ಅವರು ಇವರು ಬರ್ತಾರೆ ನೋಡ್ಕೊಂಡು ಸಂಜೆ ಹೋಗ್ತೀನಿ. ವಾಶ್ರೂಮ್ಸ್ ಎಲ್ಲ ಇದೆ ಸರ್. ಇದು ಲೆಮನ್, ಇದು ನೈಟ್ ಕ್ವೀನಾ? ನೈಟ್ ಕ್ವೀನ್ ಇದು. ಓಕೆ. ಇದು ಬಂದ್ಬಿಟ್ಟು ಫಿಂಗರ್ ಲೆಮನ್ ಅಂತೇಳಿ ಬೆರಳಷ್ಟು ಉದ್ದ ಬಿಡುತ್ತೆ. ಬ್ಲಾಕಲ್ಲೂ ಇದೆ, ಇದು ನಮ್ಮ ರೆಡ್ಡಲ್ಲೂ ಇದೆ. ಫುಲ್ ಬೆರಳಷ್ಟು ಉದ್ದ ಬಿಡುತ್ತೆ. ಇದು ಲೆಮನ್ ಗ್ರಾಸ್, ಕ್ಯಾಟ್ ಐ ಫ್ರೂಟು. ಕ್ಯಾಟ್ ಐ ಫ್ರೂಟ್ ನೋಡಿ, ಕ್ಯಾಟ್ ಐ ಫ್ರೂಟು. ಇದು ಬಾಸ್ಮತಿ ಲೀಫ್. ಹಾಂ ಸರ್, ಬಾಸ್ಮತಿ ಲೀಫ್. ಇದು ಒಂದು ಹ್ಯಾಂಡ್ ಫ್ರೈ ಬನಾನಾ ಸರ್. ಅದೇ ಕೈ ಮುಗಿಯೋ ಥರ ಬನಾನಾ ಇರುತ್ತಲ್ಲ, ಹಾಂ, ಅದು ಹ್ಯಾಂಡ್ ಫ್ರೈ. ಇದು ವೆರಿಗೇಟೆಡ್ ಕೋಕೋನಟ್, ಡಬಲ್ ಕಲರ್, ವೈಟ್ ಕಲರ್ ಬಿಡುತ್ತೆ. ಮಧ್ಯದಲ್ಲಿ ಸ್ಟ್ರೈಪ್ಸ್ ಆಗಿ ಗ್ರೀನ್ ಇರುತ್ತೆ. ಇದು ನಾಮ್ಡಾಕ್ ಪರ್ಪಲ್ ಅಂತೇಳಿ ಶೂಟಿಂಗ್ ಆಗಿದೆ. ಹಾಂ, ಒಂದೆರಡು ವರ್ಷದ ಇದು. ಹಾಂ, 3 ವರ್ಷ ಸರ್. ನೋಡಿ, ನಾಮ್ಡಾಕ್ ಪರ್ಪಲ್ ಅಂತೇಳಿ. ಇದು ಈ ರೀತಿ ಬಿಡೋಕ್ಕೆ ಇನ್ನೂ ಒಂದು 3 ವರ್ಷ ಬೇಕಾಗುತ್ತಲ್ವಾ? 2 ವರ್ಷ ಸಾಕು ಸರ್. ಇಷ್ಟು ಬೆಳೆದ ಮೇಲೆ ಜಲ್ದಿ ಡೆವಲಪ್ ಆಗ್ಬಿಡುತ್ತೆ. ಹೌದು. ಇದು ಕೋಕೋನಟ್ ಮ್ಯಾಂಗೋ ಅಂತೇಳಿ ಸಾಕಾಗುತ್ತೆ. ವಸತಿ ಆಗಿತ್ತು ಇದರಲ್ಲಿ. ಓಕೆ. ಹಾಂ, ಇದು ಚಿಲ್ಲಿ ಮ್ಯಾಂಗೋ, ಮೆಣಸಿನ್ಕಾಯಿ ಅಷ್ಟು ಉದ್ದಕ್ಕೆ. ನೀವು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಿರ್ತೀರ, ಸಣ್ಣದಾಗಿ ಮೆಣಸಿನ್ಕಾಯಿ ಅಷ್ಟು ಉದ್ದಕ್ಕೆ ಇರುತ್ತಲ್ಲ ಅದು. ಇದು 4 kg ಮ್ಯಾಂಗೋ ಅಂತ ಹೇಳ್ತೀವಿ. 4 kg ಬರುತ್ತಾ? 4 kg ಬರುತ್ತೆ, 4 kg ಮ್ಯಾಂಗೋ. ಇವೆಲ್ಲ ಇನ್ನೂ ಹಣ್ಣಾಗಿಲ್ಲ, ಅವೆಲ್ಲ ಬಂದರೆ ಬೇಕಾದಷ್ಟು ಆಗ್ತದೆ. ರೆಡ್ ಬನಾನಾ ಮ್ಯಾಂಗೋ ಅಲ್ಲಿ ಇಟ್ಟಿದ್ದೀವಿ ನೋಡಿ, ಕಲರ್ ಆಗಿಲ್ಲ ಇನ್ನೂ. ಕಾಯಿನ ಕಟ್ ಮಾಡಿಟ್ಟಿದ್ದೀವಿ. ಓಕೆ. ಇದು ಕಾಲಪಾಡಿ ಅಂತೇಳಿದೆ. ಇದು ಬ್ರುನೈ ಕಿಂಗ್ ಅಂತೇಳಿ, ಬ್ರುನೈ ದೇಶ. ಇದೇನು ಸ್ಪ್ರೇ ಮಾಡಿರೋದು ವೈಟ್? ಇದು ಸುಣ್ಣ. ಬೇಸಿಗೆಯಲ್ಲಿ ಅಂತೇಳಿ ಇದಕ್ಕೆಲ್ಲದಕ್ಕೂ ಬುಡಕ್ಕೆಲ್ಲ ಸುಣ್ಣ ಕಾಪರ್ ಸಲ್ಫೇಟ್ ಹಾಕಿದ್ದೀವಿ. ಓಕೆ. ಕಿಂಗ್ ಆಫ್ ಚಕಾಪತ್ ಅಂತೇಳಿ ಇದು ಸಾಕತ್ತಿದೆ ಸರ್. ಹನಿ ಡ್ಯೂ ಮ್ಯಾಂಗೋ ಅಂತೇಳಿ. ಇದು ಹನಿ ಡ್ಯೂ ಮ್ಯಾಂಗೋ ಅಂದರೆ ಅದು ಹನಿ ಇದ್ದಂಗೆ ಇರುತ್ತೆ. ಸ್ಲೈಸ್ ಅದು. ಇದು ಹೋದ ವರ್ಷ ಕಾಯಾಗಿತ್ತು ಸರ್, ಈ ವರ್ಷನೂ ಇಲ್ಲ ಆಗಿತ್ತು. ಸೀಡ್ಲೆಸ್ ಇದು. ಓಕೆ. ಮ್ಯಾಂಗೋ ಅಲ್ಲಿ ಸೀಡ್ಲೆಸ್ ಇದೆ. ಅಂದರೆ ಒಂಚೂರು ಸಣ್ಣದಾಗಲೂ ಬರಲ್ವಾ? ಈ ಒಂದು ಇಷ್ಟೇ ಇರುತ್ತೆ. ಆಮೇಲೆ ಬಳ್ಳಿಲಿ ಅಪ್ಸದ್ದು ಮ್ಯಾಂಗೋ ಇದೆ ನಮ್ಮದು. ಓಕೆ. ಕ್ರೀಪರ್ ಮ್ಯಾಂಗೋ ಇದೆ. ಮ್ಯಾಂಗೋಲಿ ಐಡೆಂಟಿಫೈ ಮಾಡೋದು ಕಷ್ಟ. ಮ್ಯಾಂಗೋ ಹೌದು, ಯಾಕಂದರೆ ಲೀಫ್ ಎಲ್ಲ ಒಂದೇ ಥರ ಇದೆ. ಎಲ್ಲ ಒಂದೇ ಥರ ಇದೆ. ಈಗ ತಲೆ ಕೆಟ್ಟೋಗ್ಬಿಡುತ್ತೆ ಯಾವ್ಯಾವ್ದಪ್ಪ ಅಂತ. ಇದು ರೆಡ್ ಐವರಿ ಕಾಯಿ ಆಗಿದೆ. ಅದೆಲ್ಲ ಕಲರ್ ಬರಬೇಕು ಸರ್. ಅದು ರೆಡ್ ಐವರಿ ಮಾಮೂಲಿ ಗ್ರೀನ್ ಇದೆ. ಕಲರ್ ಬಂದಾಗಲೇ ಅದು ಗೊತ್ತಾಗೋದು. ನಿಮ್ಮ ತೋಟದ ಮಣ್ಣು ಮಾತ್ರ ಸರಿಯಾಗಿದೆ ಸರ್.
ನಿಮ್ಮ ತೋಟದ ಮಣ್ಣಿಗೆ ಏನು ಬೇಕೋ ಅದೆಲ್ಲ ಸರಿಯಾಗಿ ಸಿಗ್ತೈತೆ. ಇದು 4 kg ಮ್ಯಾಂಗೋ. ಹಾಂ ಹಾಂ. ಇದು ವೈಟ್ ಮ್ಯಾಂಗೋ, ವಾಣಿ ವಿವೋ ವೈಟ್ ಮ್ಯಾಂಗೋ ಅಂತೇಳಿ. ಫುಲ್ ವೈಟು, ಒಳಗಡೆ ಫ್ಲೆಶ್ ವೈಟ್ ಇದು. ನಿಮ್ಮ ತೋಟದ ಮಣ್ಣಿಗೆ ಡೈರೆಕ್ಟಾಗಿ ಸೂರ್ಯ ಬೀಳಲ್ಲ ನೋಡಿ, ಯಾವ್ದಾದ್ರು ಎಲೆ ಮೇಲೆ ಬಿದ್ದು ಫಿಲ್ಟರ್ ಆಗಿ ಬೀಳೋದು. ಹೌದು. ಸರಿ ಸರ್, ಇದು ಸಬಾರ ಜಪಟಿ ಕಬ್ಬನ ಇದು. ಸಬಾರ ವೆರೈಟಿ. ಜಪಟಿ ಕಬ್ಬ ಅಂದ್ರೆ ಯಾವ ಥರ? ಈ ಮರ ದ್ರಾಕ್ಷಿ. ಹಾಂ ಕರೆಕ್ಟ್, ಮರ ದ್ರಾಕ್ಷಿ ಕೊಂಬೆಲೆ ಬಿಡುತ್ತಲ್ಲ, ಇದು ದೊಡ್ಡ ಮರ ಆಗುತ್ತಲ್ಲ ಇದು? ದೊಡ್ಡ ಮರ ಆಗುತ್ತೆ, ತುಂಬಾ ದೊಡ್ಡ ಮರ ಆಗುತ್ತೆ ಜಪಟಿ ಕಬ್ಬ. ಫುಲ್ಲು ಕಾಂಡ ಫುಲ್ಲು ನಿಮಗೆ ಇದಿರುತ್ತೆ. ಯಾವ ದೇಶದ್ದು ಸರ್ ಇದು? ಇದು ಇದ್ರದ್ದು ಬ್ರೆಜಿಲ್. ಇದೊಂದೇನ ಇರೋದು? ಇಲ್ಲ, ಇನ್ನೊಂದು ಇದು ಅದರಲ್ಲಿ ರೆಡ್ ಹೈಬ್ರಿಡ್ ಇದೆ, ಬ್ಲೂ ಜಬಾಟಿ ಕಬ್ಬ ಇದೆ, ಗ್ರೀನ್ ಇದೆ, ಒಂದು 5-6 ವೆರೈಟಿ ಇದೆ. ಇದರಲ್ಲಿ ನೋಡಿ ಫ್ಲವರಿಂಗ್ ಆಗಿತ್ತು, ನೋಡಿ ಇಲ್ಲಿ ಫ್ಲವರಿಂಗ್ ಆಗಿದೆ, ಇಲ್ಲಿ ನೋಡಿ ಸ್ಟಾರ್ಟ್ ಆಗ್ತಾ ಇದೆ. ಇದು ರೆಡ್ ಹೈಬ್ರಿಡ್ ಇದೆ. ರೆಡ್ ಜಪಟಿ ಕಬ್ಬದಲ್ಲ? ಜಬಾಟಿ ಕಬ್ಬದಲ್ಲಿ ಅದು ಸಬಾರ ವೆರೈಟಿ. ಇಲ್ಲಿ ಹಣ್ಣಾಗ್ಬಿಡುತ್ತಲ್ವಾ? ಅಲ್ಲೇ ಆಗುತ್ತೆ. ಇಂಥ ಜಾಗದಲ್ಲಿ ಹಣ್ಣಾಗೋದಿದು? ಅದು ಆಗ್ತಿದೆಯಲ್ಲ ನೋಡಿ. ಅದೇ ಇಲ್ಲೇ ಆಗುತ್ತೆ. ಆಗ್ತಾ ಇದೆ. ಇದು ನೋಡಿ ಮ್ಯಾಂಗೋ ಇದೆ. ಇವೆಲ್ಲ ಐಡೆಂಟಿಫೈ ಮಾಡಿ ನೀವು ತಂದಿದ್ದೀರಲ್ಲ ಬೇರೆ ಕಡೆಯಿಂದ. ನೋಡಿ ಹಿಂಗಿದೆ. ಯಾವ ಮ್ಯಾಂಗೋ ಇದು? ಇದು ನೀಲಮ್. ನೀಲಮ್ ಆಮೇಲೆ ನಮ್ಮ ಇಂಡಿಯಾದಲ್ಲಿ ಬೆಳೀತಾರಲ್ಲ ನೋಡಿ, ಇದು ಫುಲ್ಲು ಬ್ರಾಂಚ್ ಇದೆ. ವೆಯ್ಟಿಗೆ ಯಾವ ಗೊಬ್ಬರ ಕೊಟ್ಟಿಲ್ಲ, ಯಾವ ಸ್ಪ್ರೇ ಇಲ್ಲ. ನೋಡಿ ನೆಲಕ್ಕೆ ಬಗ್ಗೋಗಿದೆ ಅಲ್ಲಿ ನೋಡಿ. ನೀವು ಯಾವುದೇ ರೀತಿ ಸ್ಪ್ರೇ ಬರಲ್ಲ ಈ ನಾನು ಇದು ಕೊಟ್ಟಿರೋ ಸ್ಪ್ರೇ. ಇದಕ್ಕೆ ಮಾತ್ರ ಮ್ಯಾಂಗೋ ಸ್ಪೆಷಲ್ ಅಂತೇಳಿ ಆರ್ಗ್ಯಾನಿಕ್ ಇದರಿಂದ ಕೃಷಿ ಇದರಿಂದ ಕೊಡ್ತಾರಲ್ಲ, ಅದು ಮಾತ್ರ ಕೊಟ್ಟಿರೋದು. ಸ್ಪ್ರೇ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಏನೂ ಆಗಲ್ಲ. ಈ ಹುಳಗಳು ಇದು ಫ್ರೂಟ್ ಫ್ಲೈನೆಲ್ಲ ಕಂಟ್ರೋಲ್ ಮಾಡ್ಬೋದು. ತುಂಬಾ ಜನ ತೆಂಗಿನ ತೋಟನ ಖಾಲಿ ಬಿಟ್ಕೊಂಡಿರ್ತಾರೆ, ಬರೀ ತೆಂಗು ಮಾತ್ರ ಬೆಳೀತಾ ಇರ್ತಾರೆ. ಅಲ್ಲಿ ತನಕ ಕಾಣುತ್ತೆ. ನಾನು ಇದರೊಳಗೆ ಒಂದು 2000 ಗಿಡ ಹಾಕಿದ್ದೀನಿ. ಏನೂ ಕಾಣಲ್ಲ. 2000 ಗಿಡ ಹಾಕಿದ್ದೀನಿ. ಅಲ್ಲ, ಈ ತೆಂಗಿಂದ ಆ ತೆಂಗಿಗೆ ಏನೂ ಕಾಣಲ್ಲ.